82 ವರ್ಷ 2 ವರ್ಷದ ಮಗು ಆಡ್ದಂಗೆ ಆಡಬೇಡಿ. ಮಗು ಆಗಿದ್ರೆ ಹೊಡೆದು ಬುದ್ಧಿ ಹೇಳಬಹುದು ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಕುಟುಕಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಕುಂಭಮೇಳಕ್ಕೆ ಸಂಬಂಧಿಸಿದಂತೆ ಬಡವರ ಹೊಟ್ಟೆ ತುಂಬುತ್ತಾ ಎಂದು ಹೇಳಿರುವುದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಗೋವು ಹತ್ಯೆಗಳ ವಿಚಾರಕ್ಕೂ ಈಶ್ವರಪ್ಪ ಸರ್ಕಾರದ ವಿರುದ್ಧ ಗುಡುಗಿದ್ರು. ಕೋಟ ಗ್ರಾಮದಲ್ಲಿ ನಮಗೆ ತಿಳಿಸಿದ್ರೆ ಕಳಿಸ್ಕೊಡ್ತೀವಿ, ಮಾರಾಟ ಮಾಡ್ತೀವಿ ಅಂತ ಇವ್ರಿಗೆ ಆರ್ಡ್ರ್ ಬರುತ್ತಂತೆ. ಆ ದನವನ್ನು ಗಬ್ಬಾಗಿರೋಂಥ ದನದ ಹಸುವನ್ನು ಕಡಿದು ಮಾರಾಟ ಮಾಡ್ತಾರಂತೆ. ನಾನು ಅದಕ್ಕೋಸ್ಕರ ಹೇಳಿದೆ, ಈ ಕಡಿಯೋರಾಗಲಿ ಇವ್ರು ಯಾರು ಹುಟ್ಟಿದ್ರು ಗೊತ್ತಿಲ್ಲ. ನನ್ನ ಪದ ಯಾಕೆ ಬಳಸ್ತಾ ಇದ್ದೀನಿ ಅಂದರೆ, ನಮ್ಮ ತಾಯಿ ಗೋಮಾತೆ ನಮ್ಮ ತಾಯಿ. ಸರ್ಕಾರ ನಾವು ಕಾನೂನು ಕ್ರಮ ತಗೋತೀವಿ, ಅವ್ರು ಹಿಡಿತೀವಿ ಪಡಿತೀವಿ, ಇದೆಲ್ಲ ಸರಿಯೇ. ನನ್ನ ಕಣ್ಣಿಗೆ ಕೈಗಾರ ಸಿಕ್ಕರೆ ಅವ್ರ ಕೈ ಕಾಲು ಕಡ್ದೇ ಬಿಡ್ತೀನಿ. ಕಡಿಯೋದು ಬಡಿಯೋದು ಅಂತ ಮಾತಾಡ್ತೀರಿ ಈಶ್ವರಪ್ಪ, ಕಡಿಯೋನೇ. ನಿಮ್ಮ ತಾಯಿ ಕಡಿದ್ರೆ ಸುಮ್ಮನಿರ್ತೀರ ನೀವು? ಕೆಚ್ಚಲು ಕಡಿದ್ರೆ ಸುಮ್ಮನಿರ್ತೀರ ತಾಯಿದು? ಗರ್ಭದ ಹಸು ಅದನ್ನು ಕಡಿದ್ರೆ ಸುಮ್ಮನಿರ್ತೀರಾ? ಭಾಳ ಸುಮ್ಮನೆ ಕಟ್ ಮಾಡಿಕೊಂಡು ಈ ರೀತಿ ಗೊಂದಲವನ್ನು ಕೋಮುಗಲಭೆಯನ್ನು ಉಂಟು ಮಾಡೋಕ್ಕೆ ಪ್ರಯತ್ನ ಮಾಡ್ತಿರಲ್ಲ. ಕೈಕಾಲು ಕಡಿಬೇಕೋ ಬೇಡ? ಅದಕ್ಕೋಸ್ಕರ ತುಂಬ ನೊಂದು ಹೇಳ್ತಾ ಇದ್ದೀನಿ. ಇದನ್ನು ಬಿಡಲಿಲ್ಲ ಅಂತಂದರೆ ಇದೇ ರೀತಿ ಯಾರು ಈ ಬದುಕುಗಳು ಮಾಡಿದಾರೋ ಅಂಥವ್ರು ಅರೆಸ್ಟ್ ಮಾಡಿ, ಅವ್ರ ಮುಖಾಂತರ ಯಾವ ಗುಂಪುಗಳಿದಾವೆ ಅವ್ರನ್ನ ಅರೆಸ್ಟ್ ಮಾಡಿ, ಅವ್ರು ಸರಿಯಾದ ಶಿಕ್ಷೆ ಕೊಡಿ. ನಾವು ಈ ರೀತಿ ಹೇಳ್ತಿದ್ದಂಗೆ ನೀವು ಬರೀ ಹೊಡಿ ಬಡಿ ಕಡಿ ಅಂತ ಹೇಳ್ತೀರಿ, ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡಿರೋಣ. ಹೊಡಿ ಬಡಿ ಕಡಿ ಅಂತ ಜನ ಈ ಸದ್ಯಕ್ಕೆ ಬಾಯಲ್ಲಿ ಮಾತಾಡ್ತಿದ್ದಾರೆ. ಇದೇ ರೀತಿ ಹಸುಗಳ ಬಗ್ಗೆ ಕೆಚ್ಚಲು ಕೊಡಿ ಕಟ್ ಮಾಡೋದಾಗಲಿ, ಫೋಟೋ ತೆಗೆದು ಆ ಒಂದು ಗಬ್ಬದ ಕರುಗಳನ್ನು ಮಾರಾಟ ಮಾಡೋದಾಗಲಿ ಮಾಡಿದ್ರೆ ನಿಜಕ್ಕೂ ಕೂಡ ಅಂಥ ದುಷ್ಕರ್ಮಿಗಳಿಗೆ ಕೈ ಕಾಲು ತಲೆಗೆ ತೆಗೆಯಂಥ ದಿನ ಹತ್ತಿರ ಬರುತ್ತೇನೆ ಅಂತ ಎಚ್ಚರಿಕೆ ಕೊಡ್ತೀನಿ. ಎಷ್ಟು ದಿನ ನಾನು ನೀನು ಕೂರ್ದೆ? ಮಲ್ಲಿಕಾರ್ಜುನ್ ಖರ್ಗೆ, ನನಗೂ ವಯಸ್ಸಾಗಿದೆ ಅಂತ ಹೇಳಿದೆ, 26 ನಡೆದಂಗೆ ಆಡ್ತಿದ್ದೀನಿ. ಮಲ್ಲಿಕಾರ್ಜುನ್ ಖರ್ಗೆ ವಯಸ್ಸು ಎಷ್ಟು? 92? 80+, 82 ಅನ್ರಿ. 2 ವರ್ಷದ ಹುಡುಗ ಆಡ್ದಂಗೆ ಆಡ್ತೀಯಾನೆ? ಆಡ್ತಿದ್ದಾರೆ. ನಾನು ಅವ್ರ ಬಗ್ಗೆ ನಾನು ಖಂಡಿತ ಏಕವಚನ ಬಳಸಲ್ಲ. ನಾನು ಯಾವ 2 ವರ್ಷದ ಹುಡುಗನೂ ಕೂಡ ಕಾಶಿಗೆ ಹೋಗುವಂಥವ್ರು ಹಿಂದೆ ಅಲ್ಲೇ ಹೋಗಿ ನಾನು ಪ್ರಾಣ ಹೋದರೆ ಸಂತೋಷ ಅಂತ ನಡ್ಕೊಂಡು ಹೋಗ್ತಿದ್ರು ಕಾಶಿಗೆ. 1000 ವರ್ಷದ ಇತಿಹಾಸ ಆ ಪವಿತ್ರವಾದ ಗಂಗೆ, ಅದನ್ನೊಂದು ಚಮಚ ಕುಡಿದ್ರೆ ನನ್ನ ಪಾವನ ಪುಣ್ಯ ಅಂತ ಹೇಳ್ತಿದ್ರು ಜನ. ಅಲ್ಲೇ ಹೋಗಿ ಸತ್ರ ಆನಂದ ಪಡ್ತಿದ್ರು. ಇವ್ರಿಗೇನ್ರಿ ರೋಗ ಬಂದಿದೆ? ಏನು ಅಲ್ಲಿ ಹೋಗಿ ಸ್ನಾನ ಮಾಡಿಬಿಟ್ಟು ಬಂದುಬಿಟ್ರೆ ಬಡತನ ನಿರ್ಮೂಲ ಆಗತ್ತಾ? ನಿಮಗೆ ತಾಕತ್ತಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಮುಸಲ್ಮಾನರು ಮಕ್ಕಾ ಮದೀನಕ್ಕೆ ಹೋಗ್ಬಿಟ್ಟು ಬರ್ತಾರಲ್ಲ, ಅವ್ರ ಬಗ್ಗೆ ಮಾತಾಡಿ ನೋಡೋಣ. ಜೆರೂಸಲಮ್ ಹೋಗಿ ಬರ್ತಾರಲ್ಲ, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ, ಅವ್ರ ಪಾದ ಹಿಡ್ಕೊಳ್ತೀರ, ನಮಸ್ಕಾರ ಮಾಡ್ತೀರಲ್ಲ, ಅದ್ರ ಬಗ್ಗೆ ಟೀಕಾ ಮಾಡಿ ನಿಮಗೆ ತಾಕತ್ತಿದ್ರೆ. ಪ್ರಯಾಗದ ಬಗ್ಗೆನೇ ನಿಮ್ಗೆ ಯಾಕೆ ಚಿಂತೆ? ಹಿಂದೂ ಸಮಾಜದ ಬಗ್ಗೆನೇ ಯಾಕೆ ಚಿಂತೆ ನಿಮಗೆ? ಶಿಕ್ಷಣ